ನಾವು ಹೆಣ್ಮಕ್ಳೇ ಹಾಗೆ ಅನಿಸುತ್ತೆ. ಮನೇನ ಅಲಂಕಾರ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿಬಿಟ್ಟಿರ್ತೀವಿ. ಹಾಗೆಯೇ ಈಗ ಮನೇಲಿ ಅಷ್ಟು ಕಾಳುಗಳು ಯೂಸ್ ಮಾಡ್ತಾಯಿದ್ದೀವಿ, ಬೇಳೆಗಳು ಯೂಸ್ ಮಾಡ್ತೀವಿ ಅಂದಾಗ ಡಬ್ಬಗಳು, ಜಾರ್ಗಳು ಕೂಡ ಜಾಸ್ತಿ ಜಾಸ್ತಿ ಇರ್ತವೆ. ಅದರಲ್ಲೂ ಸ್ವಲ್ಪ ಡಿಫ್ರೆಂಟಾಗಿ ನೋಡೋ ಅಂಥ ಕೆಲವ್ರಿಗೆ ಆಸಕ್ತಿ ಇರುತ್ತೆ. ಅದೇ ರೀತಿ ನಾನು ಕೂಡ ಸ್ವಲ್ಪ ಡಿಫ್ರೆಂಟಾಗಿರೋದು, ಜಾಸ್ತಿ ಡಬ್ಬಗಳು ಇಡೋತ್ತವ, 4 ಡಬ್ಬ ಇಡೋತ್ತವ, 2 ಡಬ್ಬ ಇಟ್ಟರೆ ಸ್ಪೇಸ್ ಕೂಡ ಹಿಡಿಯುತ್ತೆ, ಸ್ಪೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನಾನು ಅದರಲ್ಲೂ ಕಡಿಮೆ ದುಡ್ಡಿಗೆ ಸಿಕ್ಕಿಬಿಡ್ತು ಅಂದರೆ ಯಾರು ತಾನೇ ಬಿಡ್ತಾರಲ್ವ. ಫ್ರೀಯಾಗಿ ಸಿಗೋದು ಬಿಡಲ್ಲ, ಇನ್ನು ಕಡಿಮೆ ದುಡ್ಡಿಗೆ ಬಂದ್ರೂ ಬಿಡಲ್ಲ. ಆದ್ದರಿಂದ ನೋಡೋಣ ಅಂದ್ಬಿಟ್ಟು ಇವತ್ತು ಬೈ ಮಾಡಿದ್ದೀನಿ. ಇದು ಕ್ವಾಲಿಟಿ ಯಾವ ಥರ ಇದೆ, ಏನಕ್ಕೆ ಯೂಸ್ ಆಗುತ್ತೆ, ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಈ ಬಾಕ್ಸು. ಇದು ಒಂದು ಕಂಟೈನರ್, 2 ಕಂಟೈನರ್ ಇದೆ. ಅದರಲ್ಲಿ 4 ಪಾರ್ಟಿಷನ್ ಇರುತ್ತೆ ಒಂದೇ ಬಾಕ್ಸಲ್ಲಿ. ಒಂದೊಂದು 1/4 kg ಒಂದು ಸೈಡ್ ಹಿಡಿಯುತ್ತೆ, ನೋಡ್ತಾ ಇರ್ಬೋದು. ಮತ್ತು ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಒಂದೊಂದು ಕ್ಯಾಪು ಕೊಟ್ಟಿರ್ತಾರೆ, ಒಂದು ಸೈಡ್ ಕಾಳುಗಳು ಏನಾದರೂ ತುಂಬೋದು ಆ ಥರ. ಈಗ ಮನೇಲಿ ಕಡಲೆಕಾಳು, ಬಟಾಣಿ, ಬೇಳೆಗಳು ಮತ್ತು ಸುಮಾರು ಕಾಳುಗಳು ಯೂಸ್ ಮಾಡ್ತಾ ಇರ್ತೀವಿ ಅಡುಗೆ ಮನೆಯಲ್ಲಿ. ಇಲ್ಲ ಸ್ಟೋರ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಕವರಲ್ಲಿ ಕಟ್ಟಿ ಇಡೋದಕ್ಕಿಂತ ಈ ಥರ ಡಬ್ಬಗಳಲ್ಲಿ ಇಟ್ಟರೆ ಒಂಚೂರು ನೀಟಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೂ. ಆದ್ದರಿಂದ ಇದನ್ನು ಬೈ ಮಾಡಿದ್ದೀನಿ. ಇದು ನೋಡಿದ್ರೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಖುಷಿನೇ ಆಯಿತು ನನಗೆ. ಈಗ ನಾನು ಯಾವ ರೀತಿ ಇದೆ, ಇದನ್ನು ರಿಮೂವ್ ಮಾಡಬಾರ್ದಾ ಅದನ್ನು ಕೂಡ ನೋಡ್ತಾ ಇದ್ದೀನಿ. ಇದನ್ನು ನೀವು ಯೂಸ್ ಮಾಡ್ತಾಯಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಚೆನ್ನಾಗಿರೋದು ಬಂದಿಲ್ವಾ ಅಂತ. ಇನ್ನು ಒಳಗಡೆ ಪಾರ್ಟಿಷನ್ದು ಅವೆಲ್ಲ ಕೂಡ ರಿಮೂವ್ ಮಾಡ್ಬೋದು, ನೀಟಾಗಿ ವಾಶ್ ಕೂಡ ಮಾಡ್ಬೋದು. ಇನ್ನು ಅದ್ರದ್ದು ಕ್ಯಾಪಿಗೆ ಬಂದರೆ ಅದು ತುಂಬ ಒಳಗಡೆ 4 ಕ್ಯಾಪ್ ಇರೋದ್ರಿಂದ, ಅದು ಲಾಕ್ ಸಿಸ್ಟಮ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೆಲ್ಲ. ತುಂಬ ಡಸ್ಟ್ ಎಲ್ಲ ಆದರೆ ಸರಿ, ಅದು ಓಕೆ. ಏನು ಡಬ್ಬದೊಳಗೆ ಅಲ್ವ ಇಡೋದು ನಾವು, ಆಚೆ ಇಟ್ಟಾಗ ತುಂಬ ಧೂಳಾದಾಗ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋದು. ಸರಿ, ಈಗ ನೋಡೋಣ, ಟ್ರೈ ಮಾಡೋಣ ಯಾವ ರೀತಿ ಎಷ್ಟು ತುಂಬುತ್ತೆ ಅಂದ್ಬಿಟ್ಟು. ಈಗ ಫಿಲ್ ಮಾಡ್ತಾಯಿದ್ದೀನಿ ನಾನು. ಈಗ ನಾನು ಫಸ್ಟು ಕಾಬೂಲ್ ಕಡಲೆ ಇತ್ತು ಬಾಕ್ಸಲ್ಲಿ, ಸಿಂಗಲ್ ಬಾಕ್ಸಲ್ಲಿ ನಾನು ಹಾಕಿ ಇಟ್ಟಿರ್ತೀನಿ. ಈಗ ಅದಕ್ಕೆ ನೋಡೋಣ ಎಲ್ಲ ಥರ ಕಾಳುಗಳನ್ನ ಹಾಕಿ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಬಟಾಣಿ ಹಾಕ್ತಾಯಿದ್ದೀನಿ. ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತಾರಲ್ಲ, ಆ ರೀತಿ ಆಗುತ್ತೆ. ಎಲ್ಲ ಟೈಮಲ್ಲೂ ಆನ್ಲೈನಲ್ಲಿ ಎಲ್ಲ ಐಟಮ್ಗಳೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮು ಚೆನ್ನಾಗಿರೋದು ಬರುತ್ತೆ, ಇನ್ನು ಕೆಲವೊಂದು ಟೈಮು ಚೆನ್ನಾಗಿ ಇರೋದು ಬರೋಲ್ಲ. ಆ ಥರ ಸುಮಾರು ಸಲ ಆಗಿದೆ. ಆವಾಗ ರಿಟರ್ನ್ ಇರೋ ಆಪ್ಷನ್ ಇರೋದ್ರಿಂದ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಈಗ ನಾನು ನೋಡ್ತಾ ಇದ್ದೀವಲ್ಲ, 4 ಪಾರ್ಟಿಷನ್ಗೂ ತುಂಬಿ ಈ ಥರ ಇಟ್ಟಾಗ ತುಂಬಾ ಚೆನ್ನಾಗೂ ಕಾಣುತ್ತೆ, ಯೂಸ್ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಓಕೆ. ಲಾಸ್ಟಲ್ಲಿ ವಾಶ್ ಮಾಡಿ ಇದನ್ನು ಬಳಸೋ ಟೈಮಲ್ಲಿ ಆ ಪಾರ್ಟಿಷನ್ ಇದೆಯಲ್ಲ, ಅದು ನೀಟಾಗಿ ಕುತ್ಕೋತಾ ಇಲ್ಲ, ಫಿಟ್ ಆಗ್ತಾಯಿಲ್ಲ, ಡ್ಯಾಮೇಜ್ ಪೀಸ್ ಅಂತ ಆಮೇಲೆ ಗೊತ್ತಾಯಿತು. ಏನಕ್ಕೆ ಆ ಥರ ಆಯಿತು ಅಂತ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಈಗ ನಾನು ಪ್ಯಾಕ್ ಓಪನ್ ಮಾಡಿ ಚೆಕ್ ಮಾಡ್ಬೇಕಾದ್ರೆ ಕರೆಕ್ಟಾಗಿತ್ತು. ಒಂದು ರೌಂಡು ವಾಶ್ ಮಾಡಿ ಇಟ್ಟ ಮೇಲೆ ಅದನ್ನು ಎಲ್ಲ ಫುಲ್ಲು ರಿಮೂವ್ ಮಾಡಿ ವಾಶ್ ಮಾಡಿದ್ಮೇಲೆ ಅದೆಲ್ಲ ಫುಲ್ ಡ್ಯಾಮೇಜಾ ಅಥವಾ ನೀಟಾಗಿ ಫಿಟ್ಟೇ ಆಗಲಿಲ್ಲ ಅದು. ಸೊ ಅದನ್ನು ನಾನು ರಿಟರ್ನ್ ಮಾಡಿದೆ. ಆದ್ದರಿಂದ ನನಗೆ ಸ್ವಲ್ಪ ಬೇಜಾರೇ ಆಯಿತು. ಚೆನ್ನಾಗಿತ್ತು ಬಾಕ್ಸು, ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಈ ಥರ ನಿಮಗೂ ಆಗಿದೆಯಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರಲ್ಲೂ ನಿಮ್ಗೆ ಈ ಥರ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಪ್ರಾಡಕ್ಟು ಇದೇ ಥರ ಬರುತ್ತೆ ಅಂತ ಹೇಳೋಕ್ಕಲ್ಲ. ನನಗೆ ಈ ಥರ ಬಂತು, ಬೇರೆ ಪ್ರಾಡಕ್ಟು ಚೆನ್ನಾಗಿರೋದು ಕೂಡ ಬರ್ಬೋದು. ನೀವು ಇನ್ನೂ ಒಂದು ಮಾಡ್ಬೋದು. ನೀವಿಲ್ಲಿ 4 ಪಾರ್ಟಿಷನ್ ಇದೆಯಲ್ಲ, ಅದನ್ನು 2 ಪಾರ್ಟಿಷನ್ ಆಗು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ.